ನಮಸ್ಕಾರ ಸ್ನೇಹಿತರೆ, ಚಾನಲ್ಗೆ ಸ್ವಾಗತ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಪೂರ್ತಿ ನೋಡಿ, ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಇವತ್ತು ನಾನು ಪಾರ್ಲರ್ನಲ್ಲಿ ಮಾಡಿದ್ದಕ್ಕಿಂತಲೂ ಅತಿ ಉತ್ತಮವಾಗಿ ಫೇಶಿಯಲನ್ನು ಮನೆಯಲ್ಲೇ ಮಾಡ್ಕೊಳ್ಳೋದು ಹೇಗೆ, ಮನೆಯಲ್ಲಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸನ್ನೇ ಬಳಸ್ಕೊಂಡು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಈ ರೆಮಿಡಿಯನ್ನು ನಾನು ಮಾಡಿ ಅದರ ಫಲಿತಾಂಶವನ್ನು ನೋಡಿ ಚೆನ್ನಾಗಿದೆ ಅಂತ ಅನಿಸಿದ ಮೇಲೆ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ. ಒಂದು ಟೊಮೆಟೊ ತೊಗೊಳ್ಳಿ, ಮನೇಲಿರ್ತಕ್ಕಂಥ ಒಂದು ಟೊಮೆಟೊನ ತೊಗೊಂಡ್ಬಿಟ್ಟು ಅದನ್ನು ತುರಿದಿಟ್ಕೊಂಡ್ರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ರೀತಿಯಲ್ಲಿ ಪೇಸ್ಟ್ ಆಗುತ್ತೆ. ಅಲ್ಲಿ ಆ ಥರ ಪೇಸ್ಟಿಗೆ 1 ಸ್ಪೂನ್ ಟೊಮೆಟೊ ಪೇಸ್ಟನ್ನು ತಗೊಳ್ಳಿ. ಅದಕ್ಕೆ ಒಂದೇ 1 ಸ್ಪೂನ್ ಹಾಲನ್ನು, ಕಾಸಿದ್ದಾದರೂ ಆಗ್ಬೋದು, ಹಸಿ ಆದರೂ ಆಗ್ಬೋದು, ಒಂದೇ 1 ಸ್ಪೂನ್ ಹಾಲನ್ನು ಈ ರೀತಿಯಲ್ಲಿ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಮುಖಕ್ಕೆ ಅಪ್ಲೈ ಮಾಡಿ. ತಗೊಂಡ್ಬಿಟ್ಟು ನೀಟಾಗಿ ಎಲ್ಲ ಕಡೆಯಲ್ಲಿಯೂ ಸಹ ಈ ರೀತಿಯಲ್ಲಿ ನೀಟಾಗಿ ಮೃದುವಾಗಿ ಒತ್ತುತ್ತಾ ಅದನ್ನು ಕ್ಲೆನ್ಸ್ ಮಾಡಬೇಕು. ಕ್ಲೆನ್ಸಿಂಗ್ ಅಂತ ಹೇಳ್ತಾರಲ್ಲ, ಆ ರೀತಿ. ಈ ಹಾಲು ಮತ್ತು ಟೊಮೆಟೊದಲ್ಲಿ ಇರ್ತಕ್ಕಂತಹ ಅಂಶಗಳು ನಮ್ಮ ಚರ್ಮವನ್ನು ಮೃದುಗೊಳಿಸ್ತವೆ ಹಾಗೂ ರಂಧ್ರಗಳಲ್ಲಿ ಇರ್ತಕ್ಕಂತಹ ಕೊಳೆ, ಮಣ್ಣು, ಬೆವರು ಇತ್ಯಾದಿ ಯಾವುದೇ ಥರದ ಟಾಕ್ಸಿಕ್ಗಳಾದರೆ ಅದನ್ನೆಲ್ಲ ಕಿತ್ತುಕೊಂಡು ನೀಟಾಗಿ ಹೊರಗಡೆ ಬರುವ ಹಾಗೆ ಮಾಡುತ್ತೆ. ಇಷ್ಟಾದ್ಮೇಲೆ ಮೃದುವಾದ ಬಟ್ಟೆಯಿಂದ ಸ್ವಲ್ಪ ಒರೆಸಿ ತೆಗೆದ್ರೂ ಆಯಿತು, ಇಲ್ಲಾಂದರೆ ನೀರಿಂದ ತೊಳೆದ್ರೂ ಆಯಿತು. ನಂತರದಲ್ಲಿ ಮತ್ತೆ ಪುನಃ 1 ಚಮಚದಷ್ಟು ಪೇಸ್ಟನ್ನು ತಗೊಳ್ಳಿ, ಟೊಮೆಟೊ ಪೇಸ್ಟನ್ನು ತಗೊಳ್ಳಿ. ಅದಕ್ಕೆ 1 ಚಮಚ ಅಕ್ಕಿ ಹಿಟ್ಟು ಹಾಕಿ, ಹಾಗೆಯೇ 1 ಚಮಚ ಸಕ್ಕರೆಯನ್ನು ಹಾಕಿ, ಜೊತೆಗೆ ಯಾವುದಾದ್ರೂ ಆಲಿವ್ ಆಯಿಲ್ ಆದರೆ ಒಳ್ಳೆಯದು, ಇಲ್ಲವೇ ತೆಂಗಿನೆಣ್ಣೆ ಆದರೆ ಒಳ್ಳೆಕ್ಕಂಥ ಸಕ್ಕರೆಯ ಹರಳುಗಳು ಅರ್ಧದಷ್ಟು ಆಗಬೇಕು. ದಪ್ಪ ಹರಳುಗಳಿದ್ರೆ ಮುಖದಲ್ಲಿ ಸ್ಕ್ರ್ಯಾಚ್ ಆಗುತ್ತೆ. ಅದಕ್ಕೋಸ್ಕರವಾಗಿ ಅದು ಅರ್ಧದಷ್ಟು ಕರಗಬೇಕು. ಕರಗ್ತಾ ಬಂತು, ಇನ್ನೇನು ತರಿಯಾಗಿ ನಮ್ಮ ಕೈಗೆ ಸಿಗ್ತಾ ಇದೆ ಅನ್ನೋಷ್ಟೊತ್ತಿಗೆ ಅದನ್ನು ಸಣ್ಣ ಹರಳುಗಳು ಇದ್ದಾವೆ ಸಕ್ಕರೆದು ಅಂತ ಅನ್ನೋಷ್ಟೊತ್ತಿಗೆ ಅದನ್ನು ಮುಖದ ಮೇಲೆ ಹಚ್ಕೊಂಡು ನೋಡಿ, ಈ ರೀತಿಯಲ್ಲಿ ಮೇಲ್ಮುಖವಾಗಿ ಹಚ್ಕೊಂಡು ಇಡೀ ಮುಖದ ತುಂಬ ಹಚ್ಕೊಂಡು ನಿಧಾನಕ್ಕೆ ಸ್ಮೂತಾಗಿ ನಾವೇನು ಮಾಡಬೇಕು, ಸ್ಕ್ರಬ್ ಮಾಡ್ಕೊಳ್ಬೇಕು. ಸುಮಾರು 2 ರಿಂದ 3 ನಿಮಿಷದವರೆಗೆ ಮೃದುವಾಗಿ ನಾವು ಮಸಾಜ್ ಮಾಡ್ತೀವಲ್ಲ, ಆ ರೀತಿಯಲ್ಲಿ ಮಸಾಜ್ ಮಾಡ್ಕೊತ ಎಲ್ಲ ಕಡೆಯಲ್ಲಿಯೂ ಸಹ ಮಸಾಜ್ ಮಾಡ್ಕೊಳ್ಬೇಕು. ಮೃದುವಾಗಿ ಮಾಡ್ಕೊಳ್ತಾ ಇರಬೇಕು. 2 ರಿಂದ 3 ನಿಮಿಷ ಮಾಡಿದರೆ ಸಾಕು. ನಂತರದಲ್ಲಿ ಮನೇಲಿರ್ತಕ್ಕಂತಹ ನೀರು, ಸಾಧಾರಣ ನೀರಿದೆಯಲ್ಲ, ಅದು ಬಿಸಿ ನೀರು ಆಗಿರಬಾರ್ದು, ಕೋಲ್ಡ್ ವಾಟರು ಆಗಿರಬಾರ್ದು, ಮಾಮೂಲಾಗಿರ್ತಕ್ಕಂತಹ ರೂಮ್ ಟೆಂಪ್ರೇಚರಲ್ಲಿರ್ತಕ್ಕಂತಹ ನೀರನ್ನು ಬಳಸ್ಕೊಂಡು ಮುಖವನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ಈಗ 3rd ಹಾಗೂ ಕೊನೆಯ ಸ್ಟೆಪ್ಪು, ಅದೇ ಟೊಮೆಟೊ ಪೇಸ್ಟನ್ನು 1 ಚಮಚದಷ್ಟು ತಗೊಳ್ಬೇಕು. ಅದಕ್ಕೆ ಅದೇ ಚಮಚದಲ್ಲಿ 1 ಚಮಚದಷ್ಟು ಜೇನುತುಪ್ಪವನ್ನು ಸೇರಿಸ್ಬೇಕು. ಹಾಗೆಯೇ ಅದಕ್ಕೆ ವೀಟ್ ಫ್ಲೋರ್ ಅಂದರೆ ಗೋಧಿ ಹಿಟ್ಟಾದರೂ ಆಗ್ಬೋದು, ಕಡಲೆ ಹಿಟ್ಟಾದರೂ ಆಗ್ಬೋದು, ಅಕ್ಕಿ ಹಿಟ್ಟಾದರೂ ಆಗ್ಬೋದು. ನನ್ನ ಸ್ಕಿನ್ಗೆ ಅಕ್ಕಿ ಹಿಟ್ಟು ತುಂಬಾ ಚೆನ್ನಾಗಾಯಿತು, ಅದರಿಂದ ಅಕ್ಕಿ ಹಿಟ್ಟನ್ನು ನಾನು ನಿಮಗೆ ಪ್ರಿಫರ್ ಮಾಡ್ತೇನೆ, ಹಾಕಬೇಕು. ಹಾಗೆಯೇ ಅದೇ ಸ್ಪೂನಲ್ಲಿ 1 ಸ್ಪೂನು ಮೊಸರನ್ನು ಹಾಕಬೇಕು. ಸರಿಯಾಗಿ ಮಿಕ್ಸ್ ಆಗಿ ಅದು ಒಳ್ಳೆಯ ಪೇಸ್ಟ್ ರೀತಿಯಲ್ಲಿ ಆಗೋ ತನಕ ಅದನ್ನು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಹದವಾಗಿ ಹತ್ತಲಿಕ್ಕೆ ಆಗುವಷ್ಟು ರೀತಿಯಲ್ಲಿ ಪೇಸ್ಟ್ ತಯಾರಾಗಬೇಕು. ನೋಡಿ, ಈ ರೀತಿಯಲ್ಲಿ ಹದವಾಗಿ ಪೇಸ್ಟ್ ತಯಾರಾಗುತ್ತೆ. ಈಗ ಈ ಪೇಸ್ಟನ್ನು ಕೈಯಲ್ಲಾದರೂ ಆಗ್ಬೋದು, ನೀವು ಬ್ರಷಲ್ಲಾದರೂ ಆಗ್ಬೋದು, ನೀಟಾಗಿ ಮುಖದ ಮೇಲೆ ಕೆಳಗಿನಿಂದ ಮೇಲ್ಭಾಗವಾಗಿ ಈಗ ಹಚ್ಕೊಳ್ತಾ ಬರಬೇಕು. ಇಡೀ ಮುಖಕ್ಕೆ ಹಚ್ಕೊಳ್ಬೋದು. ಈ ರೀತಿಯಲ್ಲಿ ಅಪ್ಲೈ ಮಾಡಿದರೆ ಆಯಿತು. ಇದನ್ನು 15 ನಿಮಿಷಗಳವರೆಗೆ ಹಾಗೆ ಬಿಡಬೇಕು. ಸ್ವಲ್ಪ ತೆಳ್ಳಗೆ ಹಚ್ಚಿದರೆ ಬೇಗ ಡ್ರೈ ಆಗುತ್ತೆ, ಸ್ವಲ್ಪ ದಪ್ಪವಾಗಿ ಹಚ್ಚಿದರೆ ಸ್ವಲ್ಪ ಹಾಗೆ ಇರುತ್ತೆ, ಆದರೂ ಪರವಾಗಿಲ್ಲ. 15 ರಿಂದ 20 ನಿಮಿಷದ ಒಳಗಡೆ ಅದನ್ನು ಪುನಃ ನಿಮ್ಮ ಕೈಗಳನ್ನು ಒದ್ದೆ ಮಾಡಿಕೊಂಡು, ಅವಷ್ಟು ಹಚ್ಚಿರ್ತಕ್ಕಂಥದ್ದು ಒದ್ದೆ ಆಗೋ ರೀತಿಯಲ್ಲಿ ಒದ್ದೆ ಮಾಡಿಕೊಂಡು ನೀಟಾಗಿ ತೊಳ್ಕೊಳ್ಬೇಕು. ನೋಡಿ, ತೊಳೆದಿರುವಾಗ ಈ ರೀತಿಯಲ್ಲಿ ನನ್ನ ಮುಖ ಶೈನಿಂಗ್ ಆಗಿದೆ. ನೋಡಿದ್ರಲ್ಲ, ಸ್ಕಿನ್ ಎಷ್ಟು ಡಲ್ ಆಗಿತ್ತು, ಟ್ಯಾನ್ ಎಲ್ಲ ಕಾಣ್ತಾ ಇತ್ತು. ಒಂದೇ ಒಂದ್ಸಲ ಇದನ್ನು ಉಪಯೋಗಿಸಿದಾಗ ಈ ರೀತಿಯಲ್ಲಿ ಮುಖ ಹೊಳಿತಾ ಇದೆ ಅಂದರೆ ನಿಜವಾಗೂ ವಾರಕ್ಕೆ 1 ಅಥವಾ 2 ಸಾರಿ ಇದನ್ನು ಬಳಸಿದರೆ, ನೀವು ಮದುವೆ ಮನೆಗಳಿಗೆ, ಫಂಕ್ಷನ್ಗಳಿಗೆ ಹೋಗಬೇಕಾದ್ರೆ 1 ದಿನ ಮೊದಲು ಇದನ್ನು ಮಾಡ್ಕೊಂಡ್ರಿ ಅಂತಲೇ ಹೇಳ್ತೇವೆ. 3 ದಿನಗಳ ಕಾಲ ಇದು ಹಾಗೇ ಗ್ಲೋ ಇರುತ್ತೆ. ನೀಟಾಗಿ ಟವೆಲ್ನಿಂದ ಒತ್ತಿ ಮುಖವನ್ನು ಒರೆಸ್ಕೊಳ್ಬೇಕು. ಒಂದು ವೇಳೆ ಡ್ರೈ ಆಗಿದೆ ಅಂತ ಅನಿಸಿದರೆ ನೀವು ಯಾವುದಾದ್ರೂ ಮಾಯಿಶ್ಚರೈಸರನ್ನು ಹಚ್ಬೋದು. ಮಾಯಿಶ್ಚರೈಸರು ಕೆಮಿಕಲ್ಲು ಬೇಡಪ್ಪ ಅಂತ ಅನಿಸಿದರೆ ಮನೆಯಲ್ಲಿ ಅಲೋವೆರಾ ಜೆಲ್ ಅಂತೂ ಇದ್ದೇ ಇರುತ್ತೆ ಅಲ್ವಾ. ವೈಟ್ ಅಲೋವೆರಾ ಜೆಲ್ಲನ್ನು ಅಪ್ಲೈ ಮಾಡಿ ಸ್ವಲ್ಪ ಹೊತ್ತಿದ್ರೆ ಸಾಕು. ತುಂಬಾ ಚೆನ್ನಾಗಾಗುತ್ತೆ ಸ್ಕಿನ್ನು, ಇನ್ನು ಯಂಗಾಗಿ ಕಾಣ್ತಾ ಇರುತ್ತೆ.
ಸಾವಿರಾರು ರೂಪಾಯಿ ಪಾರ್ಲರ್ಗಳಿಗೆ ಸುರಿಯೋಕ್ಕಿಂತನೂ ಎಷ್ಟು ಆರೋಗ್ಯವಂತ ಆಗಿರ್ತಕ್ಕಂಥ ಮನೆಯಲ್ಲೇ ತಿನ್ಲಿಕ್ಕೆ ಬಳಸ್ತಕ್ಕಂಥ ವಸ್ತುಗಳನ್ನ ಬಳಸ್ಕೊಂಡು ಇಷ್ಟು ಸೌಂದರ್ಯವತಿಯರಾಗ್ತೀವಿ ನಾವು ಅಂದ್ರೆ ಯಾಕಿದನ್ನು ನಾವು ಟ್ರೈ ಮಾಡಬಾರ್ದು ಅಲ್ವಾ? 40 ವರ್ಷ ಮೇಲ್ಪಟ್ಟವರು ವಾರದಲ್ಲಿ 2 ಸಲ ಇದನ್ನ ಮಾಡ್ಕೊಳ್ಳಿ. 40 ವರ್ಷದ ಒಳಗಿರೋರು 1 ಸಲ ಮಾಡ್ಕೊಂಡ್ರೆ ಸಾಕು. ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ.